ಎಲ್ಲರಿಗೂ ನಮಸ್ಕಾರ. ಹೊಟ್ಟೆ ತುಂಬಿದ ಹಾಗೆ ಅನ್ಸೋದ್ರೆ ಹಿಂದಿರೋ ಸೈನ್ಸ್ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಕೆಲವು ಆಹಾರ ತಿಂದ್ರೆ ಯಾಕೆ ತುಂಬಾನೇ ಹೊತ್ತು ಹಸಿವಾಗಲ್ಲ ಅಂತ ಇಂದು ನಾವು ನೋಡೋಣ. ಇದು ಎಲ್ರಿಗೂ ಆಗಿರುತ್ತೆ ಅಲ್ವಾ? ಹೊಟ್ಟೆ ತುಂಬ ಊಟ ಮಾಡಿರ್ತೀವಿ. ಆದ್ರೆ 1 ಗಂಟೆ ಆಗ್ತಿದ್ದ ಹಾಗೆ ಮತ್ತೇನಾದ್ರೂ ತಿನ್ಬೇಕು ಅನ್ಸುತ್ತೆ. ಯಾಕ್ ಹೀಗೆ? ಇದ್ರ ಹಿಂದೆ ಒಂದು ವೈಜ್ಞಾನಿಕ ಕಾರಣ ಇದೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮ ಹಸಿವನ್ನು ನಾವು ಚೆನ್ನಾಗಿ ಕಂಟ್ರೋಲ್ ಮಾಡ್ಬೋದು. ಸರಿ, ಹಾಗಾದ್ರೆ ಆ ವಿಜ್ಞಾನ ಏನು ಅಂತ ನೋಡೋಣ ಬನ್ನಿ. ಈ ಕಾನ್ಸೆಪ್ಟ್ಗೆ ಸೇಟಿಯೇಟಿ ಅಥವಾ ತೃಪ್ತಿ ಅಂತ ಕರೀತಾರೆ. ಅಂದ್ರೆ ಇದು ಕೇವಲ ಹೊಟ್ಟೆ ತುಂಬೋದು ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚು. ನೋಡಿ, ತೃಪ್ತಿ ಅಂದ್ರೆ ನಮ್ಮ ಹೊಟ್ಟೆ ಮತ್ತು ಮೆದುಳಿನ ನಡುವೆ ನಡೆಯುವ ಒಂದು ಮಾತುಕತೆ. ಕೆಲವು ಆಹಾರಗಳು ಈ ನಾನು ಫುಲ್ ಆಗಿದ್ದೀನಿ ಅನ್ನೋ ಸಿಗ್ನಲ್ ಅನ್ನ ತುಂಬಾನೇ ಸ್ಟ್ರಾಂಗ್ ಆಗಿ ಕಳಿಸ್ತವೆ. ಆಗ ನಮ್ಗೆ ತುಂಬಾ ಹೊತ್ತು ಹಸಿವಾಗೋದೇ ಇಲ್ಲ. ಸಾಮಾನ್ಯವಾಗಿ 3 ಮುಖ್ಯ ಅಂಶಗಳು ಒಟ್ಟಿಗೆ ಸೇರಿ ನಮ್ಗೆ ಹೊಟ್ಟೆ ತುಂಬಿದ ಫೀಲ್ ಕೊಡುತ್ತೆ. ಒಂದು ಪ್ರೋಟೀನ್, ಇದು ಹಾರ್ಮೋನ್ಗಳ ಮೂಲಕ ಕೆಲಸ ಮಾಡುತ್ತೆ. ಇನ್ನೊಂದು ಫೈಬರ್, ಇದು ಡೈಜೆಷನ್ ಅನ್ನ ಸ್ಲೋ ಮಾಡುತ್ತೆ. ಕೊನೆಯದಾಗಿ ಆಹಾರದ ಪ್ರಮಾಣ ಮತ್ತೆ ಅದರಲ್ಲಿರೋ ನೀರಿನಂಶ, ಇದು ಫಿಸಿಕಲ್ ಆಗಿ ನಮ್ಮ ಹೊಟ್ಟೆಯನ್ನ ತುಂಬಿಸುತ್ತೆ. ಹಾಗಾದ್ರೆ ಈ ಸೈನ್ಸ್ನ ನಮ್ಮ ಡೈಲಿ ಡಯಟ್ನಲ್ಲಿ ಹೇಗೆ ಬಳಸೋದು? ಬನ್ನಿ, ಹೊಟ್ಟೆಯನ್ನ ಫುಲ್ ಮಾಡಿ ಹಸಿವನ್ನ ದೂರ ಇಡೋ 7 ಅದ್ಭುತ ಆಹಾರಗಳ ಬಗ್ಗೆ ಈಗ ನೋಡೋಣ. ಮೊದಲನೆಯದು ದ್ವಿದಳ ಧಾನ್ಯಗಳು, ಅಂದ್ರೆ ಬೀನ್ಸ್, ಬಟಾಣಿ, ಬೇಳೆಕಾಳುಗಳು. ಇವು ಹೊಟ್ಟೆ ತುಂಬಿಸೋದ್ರಲ್ಲಿ ಎಕ್ಸ್ಪರ್ಟ್ಸ್. ಇದರಲ್ಲಿರೋ ಮ್ಯಾಜಿಕ್ ಏನ್ ಗೊತ್ತಾ? ಈ ಪೋಷಕಾಂಶಗಳ ಕಾಂಬಿನೇಷನ್, ಪ್ರೋಟೀನ್ ಮತ್ತೆ ಫೈಬರ್, ಹಸಿವನ್ನ ಕಂಟ್ರೋಲ್ ಮಾಡೋ ಹಾರ್ಮೋನ್ಗಳನ್ನ ಆಕ್ಟಿವೇಟ್ ಮಾಡುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿರೋ ರೆಸಿಸ್ಟೆನ್ಸ್ ಸ್ಟಾರ್ಚ್ ಮತ್ತೆ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಬ್ಲಡ್ ಶುಗರ್ ಲೆವೆಲ್ ಅನ್ನ ಸ್ಟೇಬಲ್ ಆಗಿಡುತ್ತೆ. ಇದರಿಂದ ಪದೇ ಪದೇ ಹಸಿವಾಗೋದು ತಪ್ಪುತ್ತೆ. ನಮ್ಮ ಲಿಸ್ಟ್ನಲ್ಲಿ ಮುಂದಿರೋದು ಓಟ್ಸ್. ತುಂಬಾ ಜನರ ಫೇವ್ರೆಟ್ ಬ್ರೇಕ್ಫಾಸ್ಟ್ ಇದು. ಇದು ಬರೀ ಹೆಲ್ದಿ ಮಾತ್ರ ಅಲ್ಲ, ಹೊಟ್ಟೆಯನ್ನು ತುಂಬಾ ಹೊತ್ತು ತುಂಬಿಸಿಡುತ್ತೆ. ಓಟ್ಸ್ನಲ್ಲಿ ಬೀಟಾ ಗ್ಲೂಕನ್ ಅನ್ನೋ ಒಂದು ಸ್ಪೆಷಲ್ ಫೈಬರ್ ಇದೆ. ಇದು ನೀರಿನ ಜೊತೆ ಸೇರಿದಾಗ ನಮ್ಮ ಜೀರ್ಣಾಂಗದಲ್ಲಿ ಒಂದು ಥಿಕ್ ಜೆಲ್ ತರ ಆಗುತ್ತೆ. ಇದು ಡೈಜೆಷನ್ ಪ್ರಾಸೆಸ್ ಅನ್ನ ನಿಧಾನಗೊಳಿಸುತ್ತೆ. ಅದಕ್ಕೆ ನಮಗೆ ತುಂಬಾ ಹೊತ್ತು ಹಸಿವಾಗೋದೇ ಇಲ್ಲ. ಈಗ ಬರೋಣ ತರಕಾರಿಗಳ ಕಡೆಗೆ. ಇವು ನಿಜವಾದ ಪವರ್ ಹೌಸ್. ಅದರಲ್ಲೂ ಪಿಷ್ಟ ಇಲ್ಲದ ತರಕಾರಿಗಳು ಬೆಸ್ಟ್ ಚಾಯ್ಸ್. ತರಕಾರಿಗಳ ಸ್ಪೆಷಾಲಿಟಿ ಅಂದ್ರೆ ಇದರಲ್ಲಿ ಕ್ಯಾಲರಿ ಕಡಿಮೆ ಆದ್ರೆ ವಾಲ್ಯೂಮ್ ಜಾಸ್ತಿ. ಅಂದ್ರೆ ಕಡಿಮೆ ಕ್ಯಾಲರಿ ತಿಂದು ಹೊಟ್ಟೆ ತುಂಬಿಸ್ಕೋಬಹುದು. ಅದರಲ್ಲೂ ಪಾಲಕ್ ಸೊಪ್ಪಿನಂಥ ತರಕಾರಿಗಳಲ್ಲಿ ಥೈಲಾಕಾಯ್ಡ್ಸ್ ಅನ್ನೋ ಒಂದು ಕಾಂಪೌಂಡ್ ಇದೆ. ಇದು ಹೊಟ್ಟೆ ತುಂಬಿದ ಫೀಲಿಂಗ್ನ ಇನ್ನೂ ಜಾಸ್ತಿ ಮಾಡುತ್ತೆ. ಒಂದು ಸಿಂಪಲ್ ಸೇಬು ಎಷ್ಟು ಎಫೆಕ್ಟಿವ್ ಆಗಿರಬಲ್ಲದ್ದು ಅನ್ನೋದನ್ನ ನೋಡೋಣ ಬನ್ನಿ. ಇದು ಇಡೀ ಆಹಾರದ ಶಕ್ತಿಗೆ ಒಂದು ಒಳ್ಳೆ ಉದಾಹರಣೆ. ನೋಡಿ, ಈ ಹೋಲಿಕೆ ಎಷ್ಟು ಸ್ಪಷ್ಟವಾಗಿದೆ. ಇಡೀ ಸೇಬು ತಿಂದಾಗ ಸಿಗುವ ಫೈಬರ್ ಮತ್ತೆ ಅದರ ಸೈಜ್ ಜ್ಯೂಸ್ಗಿಂತ ಜಾಸ್ತಿ ಹೊಟ್ಟೆ ತುಂಬಿಸುತ್ತೆ. ಯಾಕಂದ್ರೆ ಜ್ಯೂಸ್ ಮಾಡ್ಬೇಕಾದ್ರೆ ಫೈಬರ್ ತೆಗೆದು ಹಾಕ್ತಾರೆ. ಅದಕ್ಕೆ ಅದು ಅಷ್ಟು ಎಫೆಕ್ಟಿವ್ ಅಲ್ಲ. ಸೊ ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಇಡೀ ಹಣ್ಣನ್ನೇ ತಿನ್ನಿ. ನಟ್ಸ್ ಅಂದ್ರೆ ಜಾಸ್ತಿ ಕ್ಯಾಲೋರಿ ಅಂತ ಅನ್ಕೋತೀವಿ, ಆದ್ರೆ ಅವು ಹೊಟ್ಟೆಯನ್ನ ಚೆನ್ನಾಗಿ ತುಂಬಿಸುತ್ತವೆ. ಸ್ವಲ್ಪ ತಿಂದ್ರೂ ಸಾಕು, ತುಂಬಾ ಹೊತ್ತು ಹಸಿವಾಗೋದಿಲ್ಲ. ನಟ್ಸ್ ಅನ್ನ ಜಾಸ್ತಿ ಹೊತ್ತು ಚಗಿಯೋದ್ರಿಂದ ನಮ್ಮ ಮೆದುಳಿಗೆ ಸಾಕು, ಹೊಟ್ಟೆ ತುಂಬ್ತಾ ಇದೆ ಅಂತ ಸಿಗ್ನಲ್ ಕಳಿಸೋಕೆ ಟೈಮ್ ಸಿಗುತ್ತೆ. ಅಷ್ಟೇ ಅಲ್ಲ, ಚಿಯಾ ಮತ್ತು ಅಗಸೆ ಬೀಜಗಳು ನಮ್ಮ ಹೊಟ್ಟೆಯಲ್ಲಿ ನೀರನ್ನ ಹೀರ್ಕೊಂಡು ಉಬ್ಕೊಳ್ಳುತ್ತೆ. ಹಾಗಾಗಿ ಫಿಸಿಕಲ್ ಆಗಿಯೂ ಹೊಟ್ಟೆ ತುಂಬದಾಗೆ ಅನಿಸುತ್ತೆ. ನಮ್ಮ ಲಿಸ್ಟ್ನಲ್ಲಿ ಮುಂದಿರೋದು ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬಹುದು. ಹೌದು, ಪಾಪ್ಕಾರ್ನ್. ಆದ್ರೆ ನಾವಿಲ್ಲಿ ಹೇಳ್ತಿರೋದು ಬೆಣ್ಣೆ ಉಪ್ಪು ಹಾಕಿ ಮಾಡೋ ಪಾಪ್ಕಾರ್ನ್ ಬಗ್ಗೆ ಅಲ್ಲ. ಇದರ ಹಿಂದಿನ ಸೀಕ್ರೆಟ್ ಅಂದ್ರೆ ಅದರ ವಾಲ್ಯೂಮ್. ಯೋಚನೆ ಮಾಡಿ, ಬರೀ 100 ಕ್ಯಾಲರಿಗೆ ನಿಮ್ಗೆ ಸುಮಾರು 3ರಿಂದ 4 ಕಪ್ ಏರ್ ಪಾಪ್ಡ್ ಪಾಪ್ಕಾರ್ನ್ ಸಿಗುತ್ತೆ. ಇದು ಹೊಟ್ಟೆಯಲ್ಲಿ ಎಷ್ಟು ಜಾಗ ತಗೊಳುತ್ತೆ ಅಂತ. ಪ್ಲಸ್ ಇದು ಕೂಡ ಒಂದು ಹೋಲ್ ಗ್ರೇನ್ ಆಗಿರೋದ್ರಿಂದ ಇದರಿಂದ ಫೈಬರ್ ಕೂಡ ಸಿಗುತ್ತೆ. ನಮ್ಮ ಲಿಸ್ಟ್ನ ಕೊನೆಯ ಆಹಾರ, ಪ್ರೋಟೀನ್ ಪವರ್ ಹೌಸ್, ಮೊಟ್ಟೆ. ಮೊಟ್ಟೆಯಲ್ಲಿರೋ ಪ್ರೋಟೀನ್ ತುಂಬಾನೇ ತೃಪ್ತಿ ಕೊಡೋ ಪೋಷಕಾಂಶಗಳಲ್ಲಿ ಒಂದು. ರಿಸರ್ಚ್ ಪ್ರಕಾರ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಮೊಟ್ಟೆ ತಿಂದವರು ಬೇರೆ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರೋ ಬ್ರೇಕ್ಫಾಸ್ಟ್ ತಿಂದವರಿಗಿಂತ ಹೆಚ್ಚು ಹೊತ್ತು ಹೊಟ್ಟೆ ತುಂಬಿರ್ತಾರೆ. ಅಷ್ಟೇ ಅಲ್ಲ, ದಿನದ ಮುಂದಿನ ಊಟದಲ್ಲಿ ಕಡಿಮೆ ಕ್ಯಾಲೋರಿಗಳನ್ನ ತಿಂತಾರೆ. ಸರಿ, ಇಷ್ಟೆಲ್ಲ ಕಲಿತ ಮೇಲೆ ಇದನ್ನ ನಮ್ಮ ಲೈಫ್ನಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ? ಅದಕ್ಕೆ ಇಲ್ಲಿದೆ ಒಂದು ಸಿಂಪಲ್ ಸ್ಟ್ರಾಟಜಿ. ಹಾಗಾದ್ರೆ ನಾವು ಕಲ್ತಿರೋ ಮುಖ್ಯ ಪಾಠ ಏನು ಅಂದ್ರೆ, ನಮ್ಮ ಊಟದಲ್ಲಿ ಪ್ರೋಟೀನ್, ಫೈಬರ್ ಮತ್ತೆ ನೀರಿನಾಂಶ ಜಾಸ್ತಿ ಇರೋ ಆಹಾರಗಳನ್ನ ಸೇರಿಸ್ಕೊಳ್ಬೇಕು. ಈ ಸಿಂಪಲ್ ಟೆಕ್ನಿಕ್ ಕೇವಲ ಈ 7 ಆಹಾರಗಳಿಗೆ ಮಾತ್ರ ಅಲ್ಲ, ಇದು ಒಂದು ಹೆಲ್ದಿ ಈಟಿಂಗ್ ಹ್ಯಾಬಿಟ್ನ ಅಡಿಪಾಯ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಬಟನ್ ಒತ್ತಿ.
ಆರೋಗ್ಯ ಮತ್ತು ವಿಜ್ಞಾನದ ಬಗ್ಗೆ ಇಂತಹ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳಿದುಕೊಳ್ಳಲು ಸಬ್ಸ್ಕ್ರೈಬ್ ಆಗಿ. ಆರೋಗ್ಯಕರ ಆಹಾರದ ಬಗ್ಗೆ ತಿಳಿದುಕೊಳ್ಳಲು ಇಷ್ಟಪಡೋ ನಿಮ್ಮ ಸ್ನೇಹಿತರು ಮತ್ತೆ ಫ್ಯಾಮಿಲಿ ಜೊತೆ ಇದನ್ನ ಶೇರ್ ಮಾಡಿ.